ಇಲ್ಲಿ ನಾನು ನಿಮಗೆ ಹೇಳ್ತಿರೋದೇನಂತ ಹೇಳಿದ್ರೆ ನೋಡಿ, ಪ್ರತಿ ಯೋಚನೆಗಳು ಕೂಡ ಓಕೆ. ಅಂದ್ರೆ ನಿಮ್ಮ ಯೋಚನೆ, ನಿಮ್ಮ ಒಂದು ನಂಬಿಕೆ, ನಿಮ್ಮ ಹೊಸ ಹಂತಕ್ಕೆ ತಗೊಂಡು ಹೋಗಿ. ಓಕೆ, ನಾನು ಭಾವನೆಗಳ ಬಗ್ಗೆ, ನೀವು ಭಾವನೆಗಳ ರಹಸ್ಯ ಅನ್ನೋದು ನಾನು ಲೈವ್ನ ಮಾಡಿದ್ದೆ. ಲೈವ್ನ ಪೂರ್ತಿ ವಾಚ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ನ್ಯಾಚುರಲ್ ಆಗಿ ಇರುವಂತದ್ದು ನಮಗೆ. ನೀವು ಹೈ ವೈಬ್ ಸ್ಟೇಟ್ ಅಂತ ಏನ್ ಹೇಳ್ತೀರಾ, ಅದು ಜಾಯ್ಫುಲ್ ಸ್ಟೇಟ್, ಅದು ಒಂದು ಪೀಸ್ನ ಸ್ಟೇಟ್. ಅದು ಎಲ್ಲಿದೆ? ನಮ್ಮ ಸೋಲ್ನ ಅಸ್ತಿತ್ವದಲ್ಲೇ ಇದೆ ಅದು. ಓಕೆ, ಅದನ್ನ ಅರಿನ ಮಾಡ್ಕೊಳ್ಳಿ. ನಿಮ್ಮ ಸಂತೋಷ, ನಿಮ್ಮ ಆನಂದ, ಆ ಒಂದು ಇನ್ನರ್ ಪೀಸ್ ಅಂತ ಏನ್ ಹೇಳ್ತೀವಿ. ಓಕೆ, ಅಂದ್ರೆ ಇನ್ನರ್ ಜಾಯ್, ಇನ್ನರ್ ಪೀಸ್, ಆ ಒಂದು ಬ್ಲಿಸ್ಫುಲ್ ಸ್ಟೇಟ್. ಓಕೆ, ಅದು ಆಲ್ರೆಡಿ ಎಕ್ಸಿಸ್ಟ್ ಇದೆ. ನೀವು ಜಸ್ಟ್ ಸುಮ್ಮನೆ ಆ ಒಂದು ಸೆಕೆಂಡ್ ಅಲ್ಲೇ ನೀವು ಕನೆಕ್ಟ್ ಆಗ್ಬೋದು. ಓಕೆ, ನೀವು ಹೈ ವೈಬ್ ಸ್ಟೇಟ್ಗೆ ನಾನು ಏನೋ ಮಾಡ್ಬೇಕು ಅನ್ನೋದಲ್ಲ, ಜಸ್ಟ್ ಅದನ್ನ ಇದು ಮಾಡ್ಕೊಂಡು ಆಗ್ತದೆ. ಓಕೆ, ಈ ಒಂದು ಹೊಸ ದಿನಗಳು ಏನಿದೆ ನೋಡಿ, ತುಂಬಾ ವಾತಾವರಣದಲ್ಲಿ ತುಂಬಾ ಬದಲಾಗಿರುತ್ತೆ. ನಿಮ್ಮ ಒಳಗೇನು ಕೂಡ ಬದಲಾವಣೆ ಆಗುತ್ತೆ. ಏನಿದೆ ಈ ತರ ಶಿಫ್ಟ್ ಆಗಿದೆಯಲ್ಲ ಅಂತ. ಯಾಕಂದ್ರೆ ನಾವು ಇದೇ ಪಂಚಭೂತ ಶಕ್ತಿಗಳಿಂದ ಆಗಿರೋದು. ಈ ಬ್ರಹ್ಮಾಂಡದಲ್ಲಿ ಏನು ಹೊಸತು ಜರುಗಿದ್ರು ಕೂಡ ನಮ್ಮ ದೇಹದಲ್ಲೂ ಕೂಡ ಅಷ್ಟೊಂದು ಬದಲಾವಣೆಗಳು ಆಗ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲೂ ಕೂಡ ಅಷ್ಟೊಂದು ಬದಲಾವಣೆಗಳು ಆಗ್ತಾ ಇರುತ್ತೆ. ಅದನ್ನ ಗ್ರಹಿಸ್ಬೇಕು ನೀವು. ಓಕೆ, ಯಾವಾಗ ನೀವು ಸಂಪೂರ್ಣವಾಗಿ ಅದನ್ನ ಗ್ರಹಿಸ್ತೀರಾ, ನಿಮ್ಗೆ ಟೋಟಲಿ ಚೇಂಜ್ ಓವರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ನೋಡಿ, ಈ ಒಂದು ಹೊಸ ದಿನಗಳು ಏನಿದೆ ಅದನ್ನ ಸಂತೋಷವಾಗಿ ಕಳೀರಿ. ಈ ಜಸ್ಟ್ ಹ್ಯಾವ್ ಟು ಡಿಸೈಡ್. ಓಕೆ, ನೋಡಿ, ಈ ಒಂದು ಪ್ರಪಂಚ ಕೆಲವು ಬಾರಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಒಂದು ವರ್ಲ್ಡ್ನ ಪಾಸ್ ಮಾಡಿ. ಧ್ಯಾನ ಅಂದ್ರೆ ಏನು? ಧ್ಯಾನ ಆಗೋದಲ್ವಾ ನಿಮ್ಗೆ? ನೀವು ಯಾವಾಗ ನಿಮ್ಮ ಪರವಾಗಿ ಕೆಲವೊಂದು ನಡಿಬೇಕಂತ ಹೇಳಿದಾಗ ಈ ಒಂದು ಪ್ರಪಂಚ 3Dನ ಪಾಸ್ ಮಾಡಿ. ಈಗ ನೀವು ಪಾಸ್ ಅಂದ್ರೆ ನಿಂತ್ಕೋತಿರಲ್ಲ, ಅದೇ ರೀತಿ ನಿಮ್ಮ ಮನಸ್ಸನ್ನ ಪಾಸ್ ಮಾಡಿ. ಕೆಲವು ಸೆಕೆಂಡ್ಗಳವರೆಗೆ, ಕೆಲವು ಮಿನಿಟ್ನವರೆಗೆ ಮಾಡಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಯೋಜನೆಗಳನ್ನ ಕ್ರಿಯೇಟ್ನ ಮಾಡಿ. ಈ ಒಂದು ಕ್ಷಣ, ಈ ಒಂದು ಪ್ರಪಂಚ ಪಾಸ್ ಆಗಿದೆ ಅಂತ ಅನ್ಕೊಡಿ. ಈಗ ಯಾರು ಮೂವ್ ಆಗ್ತಿಲ್ಲ, ಯಾವುದು ಮೂವ್ ಆಗ್ತಿಲ್ಲ. ಈಗ ನಿಮ್ಗೆ ಏನ್ ಬೇಕು ಅದನ್ನ ಮೂವ್ ಮಾಡಿ. ನಿಮ್ಮ ಯೋಜನೆಗಳು ಯಾವ ರೀತಿ ಇರಬೇಕು, ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗ್ಬೇಕು, ನಿಮ್ಮಲ್ಲಿ ಯಾವ ರೀತಿ ಯಶಸ್ಸು ಸಿಗ್ಬೇಕು, ಅದನ್ನ ರೇಡಿಯೇಟ್ನ ಮಾಡಿ ಮತ್ತೆ ಆನ್ ಮಾಡಿ ಅದನ್ನ. ಓಕೆ, ದಿಸ್ ಇಸ್ ವೆರಿ ಯೂಸ್ಫುಲ್ ಟೆಕ್ನಿಕ್. ನಾನು ನಿಮ್ಗೆ ಹೇಳ್ತಿರೋದು ಎಲ್ಲರಿಗೂ ಕೂಡ ಹೊಸ ವರ್ಷದಲ್ಲಿ ನಿಮ್ಗೆ ಹೊಸದೊಂದು ಅನುಭವ ಆಗ್ಲಿ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಯಾವಾಗೆಲ್ಲ ಕೆಲವುದೆಲ್ಲ ನಿಮ್ಮ ಇದಕ್ಕೆ ಆಗ್ತಿರೋದಿಲ್ವ, ಅವಾಗ ಏನ್ ಮಾಡಿ ಅಂತ ಹೇಳಿದ್ರೆ, ಇಡೀ ಒಂದು ಪ್ರಪಂಚವನ್ನ ಪಾಸ್ ಮಾಡಿ ನಿಮ್ಮ ಒಂದು ಮನಸ್ಸಲ್ಲೇ ನೀವು ಎಲ್ಲವೂ ಸ್ತಬ್ಧವಾಗಿರುತ್ತೆ. ಆ ಸ್ತಬ್ಧದಲ್ಲಿ, ಆ ನಿಶಬ್ದದಲ್ಲಿ ನಿಮ್ಗೆ ಏನ್ ಬೇಕಿದೆ ಲೈಫಲ್ಲಿ, ನೀವು ಅದನ್ನ ರೇಡಿಯೇಟ್ನ ಮಾಡಿ. ಡೆಫಿನೆಟ್ಲಿ ಅದು ನಿಮ್ಗೆ ಆಗುತ್ತೆ. ನೋಡಿ, ನಿಮ್ಮ ಒಳಗೇನೆ ಅನಂತ ಶಕ್ತಿ ಇದೆ. ಈ ಅಸ್ತಿತ್ವ ಭೂಮಿ ಒಂದೇ ನಾನು ಹೇಳ್ತಿರೋದಲ್ಲ ನಾನು ನಿಮ್ಗೆ. ಇಡೀ ಬ್ರಹ್ಮಾಂಡದಲ್ಲಿ ಏನು ಶಕ್ತಿ ಅಂತ ಏನಿದೆ, ಏನು ಸ್ವರೂಪಗಳು, ಏನು ಆಕಾರ, ಏನು ಎಲ್ಲದು ಒಂದು ಅದ್ಭುತ ನೇಚರ್ನ ಶಕ್ತಿ ಎಲ್ಲ ಅಡಗಿದೆಯೋ, ಅದೆಲ್ಲದನ್ನು ಕೂಡ ನಮ್ಮ ಅಸ್ತಿತ್ವದಲ್ಲೇ ಇರುವಂತದ್ದು. ಓಕೆ, ನಾನು ತಿಳಿಸಿದ್ದು ಅದೇನೆ ನಿಮ್ಗೆ. ನೋಡಿ, ತುಂಬಾ ಲೋವರ್ ಸ್ಟೇಟ್ ಅಲ್ಲಿ ಇರುವಂತದ್ದಲ್ಲ ನೀವು. ಓಕೆ, ಇವಾಗ ನಿಮ್ಗೆ ನಾನು ಪ್ರೀವಿಯಸ್ ಟೈಮ್ ಕೂಡ ಹೇಳಿದ್ದೀನಿ, ಲೋವರ್ ಸ್ಟೇಟ್, ಮಿಡ್ ಸ್ಟೇಟ್ ಅಂಡ್ ಹೈ ಸ್ಟೇಟ್. ನಾನು ಎಕ್ಸ್ಟ್ರಾ ನಾನು ನಿಮ್ಗೆ ಲೈವ್ ಅಲ್ಲಿ ತಿಳಿಸಿದ್ದೀನಿ. ಅದನ್ನ ಮತ್ತೊಮ್ಮೆ ವಾಚ್ ಮಾಡಿ, ನಿಮ್ಗೆ ಸಾಧ್ಯ ಆದ್ರೆ ನಿಮ್ಗೆ ತಿಳಿಯುತ್ತೆ ಎಷ್ಟು ನ್ಯಾಚುರಲ್ ಇದೆ ಅಂತ. ಹೈ ವೈಬ್ ಸ್ಟೇಟ್ ಅಂತ ಹೇಳಿದ್ರೆ ಇಟ್ಸ್ ಯುವರ್ ನ್ಯಾಚುರಲ್ ಸ್ಟೇಟ್. ಇನ್ನರ್ ಜಾಯ್ ಆಗಿರೋದು, ಇನ್ನರ್ ಹ್ಯಾಪಿನೆಸ್ನ ಕೀಪ್ನ ಮಾಡ್ಕೊಳ್ಳೋದು, ಆ ಒಂದು ಬ್ಲಿಸ್, ಆ ಒಂದು ಆನಂದದ ಸ್ಟೇಟಲ್ಲಿ ಇರೋವಂಥದ್ದು. ಓಕೆ, ಸೊ ಇಷ್ಟನ್ನ ನೀವು ಫಾಲೋಅಪ್ನ ಮಾಡಿ. ತಿಳಿತಿದೆಯಲ್ಲ ನಿಮಗೆ? ಸೊ ಈ ಒಂದು ವರ್ಷದಲ್ಲಿ ನಿಮಗೆ ಎಲ್ಲದನ್ನು ಸಿಗಲಿ, ನೀವು ಅಂದ್ಕೊಂಡಿರೋ ಎಲ್ಲ ವಿಷಸ್ಗಳು ಫುಲ್ಫಿಲ್ ಆಗಲಿ, ನಿಮ್ಮೊಂದು ಡ್ರೀಮ್ಸ್ಗಳು ಕೂಡ ಫುಲ್ಫಿಲ್ ಆಗಲಿ. ಸೊ ಎಲ್ರಿಗೂ ಮತ್ತೆ ಯುಗಾದಿಯ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಸೋ ಮಚ್.